ಇಲ್ಲಿಯವರೆಗೆ ಕಾವ್ಯ ಇನ್ನು ಮಳೆಯಲ್ಲಿ ನೆನೆಯುತ್ತಿದ್ದಳು. ಹಾಗೆಯೇ ಮಳೆಯಲ್ಲಿ ಬೇರೆ ಯಾರೋ ನೆನೆಯುತ್ತಿದ್ದರು. ಅದು ವಿರಾಟ್ ಆಗಿದ್ದನು. ರಸ್ತೆಯ ಮಧ್ಯದಲ್ಲಿ ತನ್ನ ಕಾರಿಗೆ ಹೊರಗೆ ನಿಂತು ಅವನು ನೆನೆಯುತ್ತಿದ್ದನು. ಇಬ್ಬರ ಕಣ್ಣುಗಳು ಒದ್ದೆಯಾಗಿದ್ದವು. ಮಳೆಯ ನೀರು ಅವರ ಮುಖದ ಮೇಲೆ ಹೆಚ್ಚಾಗಿತ್ತೋ ಅಥವಾ ಅವರ ಕಣ್ಣೀರು ಹೆಚ್ಚಾಗಿತ್ತೋ ಎಂದು ತಿಳಿಯುತ್ತಿರಲಿಲ್ಲ. ಕಾವ್ಯ ವಿರಾಟ್ಗಾಗಿ ಅಳುತ್ತಿದ್ದಾಳೆಂದು ಅರ್ಥವಾಗುತ್ತದೆ. ಆದರೆ ವಿರಾಟ್ ಏಕೆ ಅಳುತ್ತಿದ್ದಾನೆ? ಅವನು ಕೂಡ ಕಾವ್ಯಳಿಗಾಗಿ ಅಳುತ್ತಿದ್ದಾನೆಯೇ? ಅಥವಾ ಉಪೇಂದ್ರರವರು ನೀಡಿದ ಕಾಗದವನ್ನು ಸತ್ಯವೆಂದು ನಂಬಿ ಅಳುತ್ತಿದ್ದಾನೆಯೇ? ಅವನು ಮತ್ತೊಮ್ಮೆ ಮುರಿದು ಹೋಗಿದ್ದಾನೆಯೇ? ಕಾವ್ಯಳ ಪ್ರೀತಿ ದುರ್ಬಲವಾಗುತ್ತದೆಯೇ? ಮುಂದುವರೆದ ಭಾಗ. ಸೂರ್ಯವಂಶಿ ಮನೆಯಲ್ಲಿ ಎಲ್ಲರೂ ವಿರಾಟ್ಗಾಗಿ ಚಿಂತಿತರಾಗಿದ್ದರು. ಏಕೆಂದರೆ ಅವನು ಬೆಳಿಗ್ಗೆಯಿಂದ ಮನೆಗೆ ಬಂದಿರಲಿಲ್ಲ ಮತ್ತು ಅವನು ಫೋನ್ ಕೂಡ ಎತ್ತುತ್ತಿರಲಿಲ್ಲ. ಉಷಾರವರಂತೂ ಹತ್ತು ಕಣ್ಣೀರು ಬತ್ತಿ ಹೋಗಿತ್ತು. ನನ್ನ ನಗುತ್ತಿರೋ ಸಂಸಾರಕ್ಕೆ ಯಾರ ಕಣ್ಣು ಬಿತ್ತೋ ಏನೋ. ನನ್ನ ವಿರಾಟ್ ಎಲ್ಲಿ ಹೋದನು? ಗಹನ ಕೂಡ ಮನಸ್ಸಿನಲ್ಲಿ ತುಂಬ ಗಾಬರಿಗೊಂಡಿದ್ದಳು. ಏಕೆಂದರೆ ವರ್ಷ ಹೋದ ನಂತರ ವಿರಾಟ್ನ ಸ್ಥಿತಿ ಅವಳಿಂದ ಗುಟ್ಟಾಗಿರಲಿಲ್ಲ. ಈಗ ಅದೇ ಭಯ ಅವಳನ್ನು ಕಾಡುತ್ತಿತ್ತು. ವಿರಾಟ್ ಯಾವ ಸ್ಥಿತಿಯಲ್ಲಿ ಇರುತ್ತಾನೋ ಏನೋ. ವಿವೇಕ್ ಇನ್ನೂ ಇದೇ ವಿಷಯದಲ್ಲಿ ಸಿಲುಕಿಕೊಂಡಿದ್ದನು. ಕಾವ್ಯ ಹೇಗೆ ಮಾಡಬಲ್ಲಳು? ಏಕೆಂದರೆ 2 ತಿಂಗಳಿಂದ ಅವಳು ಇಬ್ಬರ ಪ್ರೀತಿಯನ್ನು ನೋಡುತ್ತಿದ್ದಳು. ಮತ್ತು ಈಗ ಇದ್ದಕ್ಕಿದ್ದಂತೆ ಕಾವ್ಯ ಹೇಗೆ ಹೊರಟು ಹೋಗುವುದು? ಅದು ಹಣಕ್ಕಾಗಿ. ಇದೇ ವಿಷಯ ಅವನನ್ನು ಚಿಂತೆಗೀಡು ಮಾಡಿತ್ತು. ಭೂಪೇಂದ್ರವರು ಆ ಸಮಯದಲ್ಲಿ ಎಲ್ಲೋ ಹೋಗಿದ್ದರು. ಅವರು ಎಲ್ಲಿಗೆ ಹೋಗಿದ್ದರು ಎಂದು ಯಾರಿಗೂ ತಿಳಿದಿರಲಿಲ್ಲ. ಮತ್ತೊಂದೆಡೆ ಮಳೆಯಲ್ಲಿ ನೆನೆದ ಕಾವ್ಯ ಇನ್ನೂ ಪ್ರಶಾಂತ್ಗಾಗಿ ಕಾಯುತ್ತಿದ್ದಳು. ಮತ್ತು ಪ್ರಶಾಂತ್ ಇನ್ನೂ ತನ್ನ ಮೀಟಿಂಗ್ನಲ್ಲಿ ಸಿಲುಕಿಕೊಂಡಿದ್ದನು. ಅವನಿಗೆ ಯಾರ ಚಿಂತೆಯೂ ಇರಲಿಲ್ಲ. ಯಾರಾದರೂ ಸತ್ತರೂ ಬದುಕಿದರೂ ಅವನಿಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಸುಮಾರು 3 ಗಂಟೆಗಳ ನಂತರ ಅವನ ಮೀಟಿಂಗ್ ಮುಗಿಯಿತು. ಅವನು ಡೀಲ್ಗೆ ಸೈನ್ ಮಾಡಿದನು. ಇದೆಲ್ಲ ಮುಗಿಯುವಷ್ಟರಲ್ಲಿ ರಾತ್ರಿ 11 ಗಂಟೆಯಾಗಿತ್ತು. ಈಗ ಅವನ ಉದ್ಯೋಗಿಗಳು ನಿಟ್ಟುಸಿರು ಬಿಟ್ಟರು. ಏಕೆಂದರೆ ಈಗಲಾದರೂ ಅವರು ಮನೆಗೆ ಹೋಗಬಹುದು ಎಂದು. ಪ್ರಶಾಂತ್ ತನ್ನ ಕಾರಿನಲ್ಲಿ ಕುಳಿತು ಮನೆಗೆ ಹೊರಟನು. ಕಾವ್ಯ ಅವನ ಮನಸ್ಸಿನಲ್ಲೂ ಇರಲಿಲ್ಲ. ಚಳಿಯಿಂದ ನಡುಗುತ್ತಿದ್ದ ಕಾವ್ಯ ಅದೇ ಗೋಡೆಗೆ ಹೊರಗೆ ಕುಳಿತಿದ್ದಳು. ಕಣ್ಣೀರು ಸುರಿಸಿ ಕಣ್ಣುಗಳು ಬರಿದಾಗಿದ್ದವು. ಅವಳಿಗೆ ಹಸಿವು, ಬಾಯಾರಿಕೆ, ಚಿಂತೆಯೂ ಇರಲಿಲ್ಲ. ಅವಳ ಕಣ್ಣುಗಳು ಬರೀ ಮುಖ್ಯ ದ್ವಾರದ ಕಡೆಗೆ ನೆಟ್ಟಿದ್ದವು. ಈಗಲಾದರೂ ಪ್ರಶಾಂತ್ ಬರುತ್ತಾನೆ ಎಂದು. ಸರಿಯಾಗಿ ಅದೇ ಸಮಯದಲ್ಲಿ ಪ್ರಶಾಂತ್ನ ಕಾರು ಬಂಗಲೆಗೆ ಬರುತ್ತದೆ. ಕಾವ್ಯಾಳಿಗೆ ಜೀವ ಮರಳಿ ಬಂದಂತಾಯಿತು. ಅವಳು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುತ್ತಾ ಹೇಗೋ ಎದ್ದು ನಿಲ್ಲುತ್ತಾಳೆ. ದೂರದಿಂದಲೇ ಪ್ರಶಾಂತ್ನ ಕಣ್ಣು ಕಾವ್ಯ ಮೇಲೆ ಬೀಳುತ್ತದೆ. ಅವಳನ್ನು ನೋಡಿದ ತಕ್ಷಣ ಪ್ರಶಾಂತ್ನ ಕೋಪ ನೆತ್ತಿಗೇರುತ್ತದೆ. ಈ ಹುಡುಗಿ ನನ್ನನ್ನು ಸಾಯಿಸಿ ಬಿಟ್ಟಳು. ಇದು ಯಾವ ಕಾಟ? ಅವನು ತುಂಬ ಕೋಪದಿಂದ ಮಾತನಾಡುತ್ತಿದ್ದನು. ಅವನು ಜೋರಾಗಿ ಕಾರಿನ ಬ್ರೇಕ್ ಹಾಕುತ್ತಾನೆ. ಇದರಿಂದ ಪ್ರಶಾಂತ್ ಮನೆಗೆ ಬಂದಿದ್ದಾನೆ ಎಂದು ಎಲ್ಲ ಕೆಲಸದವರಿಗೂ ತಿಳಿಯುತ್ತದೆ. ಅವರೆಲ್ಲರೂ ಬೇಗ ತಮ್ಮ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಪ್ರಶಾಂತ್ ಕಾರಿನಿಂದ ಹೊರಗೆ ಬರುತ್ತಾನೆ. ಕಾವ್ಯ ತಕ್ಷಣ ಅವನ ಬಳಿಗೆ ಹೋಗುತ್ತಾ, ಕೇಳಿ, ನಿಮ್ಮ ಕಾರಿನಲ್ಲಿ ನನ್ನ. ಪ್ರಶಾಂತ್ ಮಧ್ಯದಲ್ಲೇ ಕೈ ತೋರಿಸಿ ಅವಳನ್ನು ತಡೆಯುತ್ತಾ, ದೂರ ಇರು, ಹತ್ತಿರ ಬರುವ ಅಗತ್ಯವಿಲ್ಲ. ಮತ್ತು ಇದು ಯಾವ ನಾಟಕವಾಡುತ್ತಿದ್ದೀಯಾ ನೀನು? ನನ್ನ ಮನೆಯನ್ನು ಧರ್ಮಛತ್ರ ಅಂದುಕೊಂಡಿದ್ದೀಯಾ? ಮನಸ್ಸಿಗೆ ಬಂದಾಗ ಇಲ್ಲಿಗೆ ಬಂದು ಬಿಡಲು ಇಲ್ಲಿ ದಾನ ಹಂಚುತ್ತಿದ್ದಾರೆಯೇ? ಪ್ರಶಾಂತ್ ತುಂಬ ಕೋಪದಿಂದ ಮಾತನಾಡುತ್ತಾನೆ. ಕಾವ್ಯಳಿಗೆ ಅವನೊಂದಿಗೆ ವಾದ ಮಾಡುವಷ್ಟು ಧೈರ್ಯವಿರಲಿಲ್ಲ ಮತ್ತು ಅವಳು ಅವನೊಂದಿಗೆ ಜಗಳವಾಡಲು ಬಯಸುತ್ತಿರಲಿಲ್ಲ. ಪ್ರಶಾಂತ್ ಎಷ್ಟು ಕೋಪದಿಂದ ಮಾತನಾಡುತ್ತಿದ್ದನೋ ಕಾವ್ಯ ಅಷ್ಟೇ ಶಾಂತವಾಗಿ, ನೋಡಿ, ನನಗೂ ನಿಮ್ಮ ಮನೆಯಲ್ಲಿರುವ ಆಸೆ ಇಲ್ಲ. ಗೊತ್ತಿಲ್ಲದೆ ನೀವು ನನ್ನ ಜೀವ ಉಳಿಸಿದ್ದೀರಿ, ನನಗೆ ಸಹಾಯ ಮಾಡಿದ್ದೀರಿ. ಈ ಉಪಕಾರವನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ. ಇನ್ನೊಂದು ಉಪಕಾರ ಮಾಡಿಬಿಡಿ. ನನ್ನ ಮಾಂಗಲ್ಯ ಸೂತ್ರ ನಿಮ್ಮ ಕಾರಿನ ಡಿಕ್ಕಿಯಲ್ಲಿ ಬಿದ್ದಿದೆ. ದಯವಿಟ್ಟು ಅದನ್ನು ನನಗೆ ಕೊಟ್ಟು ಬಿಡಿ ಎಂದು ಹೇಳುತ್ತಾಳೆ. ನಿಮ್ಮ ಈ ಕಟ್ಟುಕತೆ ನಿಲ್ಲಿಸಿ. ನಿಮ್ಮಂತಹ ಹುಡುಗಿಯರನ್ನು ನಾನು ಚೆನ್ನಾಗಿ ಬಲ್ಲೆ. ಯಾವುದಾದರೊಂದು ನೆಪದಿಂದ ನನ್ನ ಮನೆಗೆ ನುಗ್ಗಲು ಪ್ರಯತ್ನಿಸುತ್ತೀರಿ. ನನ್ನ ಕಾರಿನಲ್ಲಿ ನಿಮ್ಮದೇನೂ ಇಲ್ಲ. ಇಲ್ಲಿಂದ ಹೊರಟು ಹೋಗಿ ಮತ್ತು ಮತ್ತೆ ನಿಮ್ಮ ಮುಖ ತೋರಿಸಬೇಡಿ. ಇಲ್ಲದಿದ್ದರೆ ಏನು ಮಾಡಿಕೊಳ್ಳುತ್ತೀರಿ ನೀವು? ಹಿಂದಿನಿಂದ ಮಹಿಳೆಯ ಧ್ವನಿ ಕೇಳಿ ಬರುತ್ತದೆ. ಪ್ರಶಾಂತ್ ಹಿಂತಿರುಗಿ ನೋಡುತ್ತಾನೆ. ಅಜ್ಜಿ, ನೀವು ಯಾವಾಗ ಬಂದೀರಿ? ಅವನು ಮುಂದೆ ಹೋಗಿ ಆ ಮಹಿಳೆ ಶಕುಂತಳರನ್ನು ಭೇಟಿಯಾಗುತ್ತಾನೆ. ಅವರು ಇಂದು ಬೆಳಿಗ್ಗೆ ಅಮೆರಿಕದಿಂದ ಬಂದಿದ್ದರು. ಪ್ರಯಾಣದ ಕಾರಣ ಅವರು ತಮ್ಮ ಕೋಣೆಗೆ ಹೋಗಿ ಮಲಗಿದ್ದರು ಮತ್ತು ಬೆಳಿಗ್ಗೆ ಪ್ರಶಾಂತ್ನನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಮತ್ತು ಅವರಿಗೆ ಕಾವ್ಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ಇಡೀ ದಿನ ಅವರು ತಮ್ಮ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ. ಶಕುಂತಲಾರವರು ಮಾತನ್ನು ಬದಲಾಯಿಸಬೇಡ ಪ್ರಶಾಂತ್. ಯಾವುದೇ ಹುಡುಗಿಯೊಂದಿಗೆ ಮಾತನಾಡುವ ಈ ರೀತಿ ಸರಿಯಲ್ಲ. ಇದನ್ನೆಯ ನಾವು ನಿನಗೆ ಕಲಿಸಿದ್ದು. ಅವರು ಕೋಪದಿಂದ ಮಾತನಾಡುತ್ತಾರೆ. ಪ್ರಶಾಂತ್ ಕಾವ್ಯ ಕಡೆ ನೋಡುತ್ತಾ, ಅಜ್ಜಿ, ನಿಮಗೆ ಈ ಜನ ಯಾರೆಂದು ಗೊತ್ತಿಲ್ಲ. ಮೊದಲು ಎಲ್ಲಿಂದಲೂ ಬಂದು ನನ್ನ ಕಾರಿನಲ್ಲಿ ಕುಳಿತಳು ಮತ್ತು ಈಗ ಕಾರಿನಲ್ಲಿ ಸಾಮಾನು ಉಳಿದಿದೆ ಎನ್ನುತ್ತಿದ್ದಾಳೆ. ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ಇದೆಲ್ಲ ಅವಳ ಹಣ ಕೀಳುವ ತಂತ್ರಗಳು ಎಂದು ಹೇಳುತ್ತಾನೆ. ಶಕುಂತಲಾರವರು ಕಾವ್ಯ ಕಡೆ ನೋಡುತ್ತಾರೆ. ಬದಲಿಗೆ ಕಾವ್ಯ, ಇಲ್ಲ, ನನಗೆ ಯಾವುದೇ ಹಣ ಬೇಡ.
ನನ್ನ ಮಾಂಗಲ್ಯ ಸೂತ್ರ ಇವರ ಕಾರಿನಲ್ಲಿ ಬಿದ್ದಿದೆ. ನನಗೆ ಬರೀ ಅದು ಬೇಕು. ದಯವಿಟ್ಟು ಅದನ್ನು ನನಗೆ ಕೊಟ್ಟು ಬಿಡಿ. ಹೀಗೆ ಹೇಳುವಾಗ ಅವಳ ಗಂಟಲು ಕಟ್ಟಿಕೊಳ್ಳುತ್ತದೆ. ಆದರೆ ಪ್ರಶಾಂತ್ ಕಲ್ಲು ಹೃದಯದವನು. ಅವನ ಮೇಲೆ ಯಾವುದರ ಪರಿಣಾಮವೂ ಆಗುತ್ತಿರಲಿಲ್ಲ, ಅಥವಾ ಅವನಿಗೆ ಯಾರ ಮೇಲೂ ಕನಿಕರ ಬರುತ್ತಿರಲಿಲ್ಲ. ಓ ಹುಡುಗಿ, ನಿನ್ನ ಈ ಕಟ್ಟುಕತೆ ನಿಲ್ಲಿಸು. ನೀನು ಹೀಗೆ ಕೇಳುವುದಿಲ್ಲ ಎಂದು ಕಾಣುತ್ತದೆ. ಹೀಗೆ ಹೇಳುತ್ತಾ ಅವನು ತನ್ನ ಪರ್ಸ್ ತೆಗೆದು ಅದರಲ್ಲಿ ಎಷ್ಟು ಹಣ ಇತ್ತೋ ಅಷ್ಟನ್ನು ಕಾವ್ಯಗೆ ಕೊಟ್ಟು, ಈಗ ಇಲ್ಲಿಂದ ಹೊರಟು ಹೋಗು. ಎಲ್ಲಿಂದ ಬರುತ್ತಾರೋ ಈ ಹಳ್ಳಿಗರು ಎಂದು ಅವನು ಇನ್ನೂ ಮಾತನಾಡುತ್ತಿದ್ದನು. ಅಷ್ಟರಲ್ಲಿ ಕಾವ್ಯ ಅವನ ಹಣವನ್ನು ಅವನ ಕೈಗೆ ಹಿಂತಿರುಗಿಸುತ್ತಾ, ಹಳ್ಳಿಗ ನಾನು ಅಲ್ಲ, ಹಳ್ಳಿಗ ನೀನು. ಯಾವಾಗಲೂ ಇತರರನ್ನು ಕೀಳಾಗಿ ನೋಡುತ್ತಿರುತ್ತೀಯ. ನೀನು ನಿನ್ನನ್ನು ಏನು ಅಂದುಕೊಂಡಿದ್ದೀಯಾ? ನಿನಗೇನು ಅಹಂಕಾರ? ಯಾವ ಗರ್ವದಿಂದ ತಿರುಗಾಡುತ್ತಿದ್ದೀಯಾ? ನೀನು ದೊಡ್ಡ ಮನುಷ್ಯನಾಗಿದ್ದರೆ ನಿನ್ನ ಮನೆಯಲ್ಲಿ ಇರು. ಯಾರಿಗೂ ಯಾವುದೇ ಒಳ್ಳೆಯ ಕೆಲಸ ಮಾಡುತ್ತಿಲ್ಲ. ಯಾವಾಗಲೂ ಎಲ್ಲರಿಗೂ ನಿನ್ನ ಈ ಗರ್ವವನ್ನು ತೋರಿಸುತ್ತಿರುತ್ತೀಯ ಎಂದು ಕಾವ್ಯ ಕೂಡ ಅವನಿಗೆ ಅವನ ಭಾಷೆಯಲ್ಲೇ ಉತ್ತರಿಸುತ್ತಾಳೆ. ಮನೆಯ ಎಲ್ಲ ಕೆಲಸದವರು ಕಣ್ಣು ಮಿಟುಕಿಸದೆ ಕಾವ್ಯಳನ್ನು ನೋಡುತ್ತಿದ್ದರು. ಶಕುಂತಲಾರವರು ಕೂಡ. ಅತ್ತ ಪ್ರಶಾಂತ್ ಕೋಪದಿಂದ ಕಾವ್ಯಳನ್ನು ದಿಟ್ಟಿಸಿ ನೋಡುತ್ತಿದ್ದನು. ಯು ಇಡಿಯಟ್ ಎಂದು ಅವನು ಹೇಳಿದಾಗ ಕಾವ್ಯ ಮಧ್ಯದಲ್ಲೇ ಅವನ ಕೈಯಿಂದ ಕಾರಿನ ಕೀಯನ್ನು ಕಿತ್ತು ಡಿಕ್ಕಿ ತೆರೆದು ತನ್ನ ಮಾಂಗಲ್ಯ ಸೂತ್ರವನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ. ಇದೆಲ್ಲ ಎಷ್ಟು ಬೇಗನೆ ಆಗುತ್ತದೆಂದರೆ ಪ್ರಶಾಂತ್ಗೆ ಏನೂ ಅರ್ಥವಾಗುವುದಿಲ್ಲ. ಮತ್ತೊಂದೆಡೆ ಭೂಪೇಂದ್ರ ಅವರು ಮನೆಗೆ ಹಿಂತಿರುಗುತ್ತಾರೆ. ಅವರು ಬಂದ ತಕ್ಷಣ ಹುಷಾರವರು ಅವರ ಬಳಿಗೆ ಹೋಗಿ ಅಳುತ್ತಾ, ನೋಡಿ ಮಾವ, ವಿರಾಟ್ ಇನ್ನೂ ಮನೆಗೆ ಬಂದಿಲ್ಲ. ಬೆಳಗ್ಗೆಯಿಂದ ಕಾಣೆಯಾಗಿದ್ದಾನೆ. ಫೋನ್ ಕೂಡ ಎತ್ತುತ್ತಿಲ್ಲ. ನನ್ನ ಮನಸ್ಸು ತುಂಬ ಗಾಬರಿಗೊಂಡಿದೆ. ಎಲ್ಲಿಯಾದರೂ ಅವನು ಏನಾದರೂ ಎಂದು ಅವರು ಇನ್ನೂ ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ವಿರಾಟ್ ಒಳಗೆ ಬರುತ್ತಾನೆ. ಹುಷಾರವರ ಕಣ್ಣು ಅವನ ಮೇಲೆ ಬೀಳುತ್ತದೆ. ಅವರು ಓಡಿ ಅವನ ಬಳಿಗೆ ಹೋಗಿ ಅವನ ಹೆಗಲನ್ನು ಹಿಡಿದುಕೊಳ್ಳುತ್ತಾ, ಎಲ್ಲಿ ಹೋಗಿದ್ದೆ ವಿರಾಟ್? ಹೀಗೆ ಯಾರಾದರೂ ಮಾಡುತ್ತಾರಾ? ಇಲ್ಲಿ ನಿನ್ನ ತಾಯಿಯ ಜೀವ ಹೋಗುತ್ತಿತ್ತು ಎಂದು ಅವರು ತುಂಬ ಅಳುತ್ತಾ ಮಾತನಾಡುತ್ತಿದ್ದರು. ವಿರಾಟ್ ಏನೂ ಮಾತನಾಡದೆ ಕೇವಲ ಒಂದು ಪ್ರತಿಮೆಯಂತೆ ನಿಂತಿರುತ್ತಾನೆ. ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಇರಲಿಲ್ಲ. ಗಹನ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವನು ಎಷ್ಟು ನೋವಿನಲ್ಲಿದ್ದಾನೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವನ ಕೆಂಪು ಮತ್ತು ಊದಿಕೊಂಡ ಕಣ್ಣುಗಳು ಅವನು ಎಷ್ಟು ಹತ್ತಿದ್ದಾನೆಂದು ಹೇಳುತ್ತಿದ್ದವು. ಅವನು ಯಾವ ಮಟ್ಟದ ನೋವನ್ನು ಅನುಭವಿಸಿದ್ದಾನೆಂದು ತಿಳಿಸುತ್ತಿದ್ದವು. ವಿರಾಟ್ ಏನು ಮಾತನಾಡದೆ ನೇರವಾಗಿ ತನ್ನ ಕೋಣೆಗೆ ಹೋಗುತ್ತಾನೆ. ಹುಷಾರವರು ಅವನನ್ನು ಕೂಗುತ್ತಲೇ ಇರುತ್ತಾರೆ, ಆದರೆ ಅವನು ಕೇಳಿಸಿಕೊಳ್ಳುವುದಿಲ್ಲ. ಭೂಪೇಂದ್ರರವರು ಅವನಿಗೆ ಸ್ವಲ್ಪ ಸಮಯ ಒಂಟಿಯಾಗಿರಲು ಬಿಡು. ಅವನೊಂದಿಗೆ ಇಷ್ಟು ದೊಡ್ಡ ಮೋಸವಾಗಿದೆ, ಇಷ್ಟು ದೊಡ್ಡ ವಂಚನೆಯಾಗಿದೆ. ಚೇತರಿಸಿಕೊಳ್ಳಲು ಸಮಯ ಬೇಕಾಗುತ್ತದೆಯಲ್ಲ. ಹೋಗಿ ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ಮಾಡಿ ಎಂದು ಹೇಳುತ್ತಾರೆ. ಎಲ್ಲರೂ ಇನ್ನೂ ಅಲ್ಲೇ ನಿಂತಿದ್ದರು. ಭೂಪೇಂದ್ರರವರು ಎಲ್ಲರ ಮೇಲೂ ಗರ್ಜಿಸುತ್ತಾ, ನಿಮಗೆ ಕೇಳಿಸಲಿಲ್ಲವಾ? ಇಲ್ಲಿಂದ ಹೋಗಿ ಎಂದು ಹೇಳಿದನಲ್ಲ ಎಂದು ಹೇಳುತ್ತಾರೆ. ಅವರ ಕೋಪವನ್ನು ನೋಡಿ ಎಲ್ಲರೂ ಅಲ್ಲಿಂದ ಹೋಗುತ್ತಾರೆ. ಭೂಪೇಂದ್ರರವರು ಮನಸ್ಸಿನಲ್ಲಿ ಸಂತೋಷ ಪಡುತ್ತಾ, ನಾಳೆ ಬೆಳಿಗ್ಗೆ ನನ್ನ ಮುಂದಿನ ದಾಳವನ್ನು ಹೂಡುತ್ತೇನೆ ಎಂದು ಯೋಚಿಸುತ್ತಾ ಅವರು ಕೂಡ ತನ್ನ ಕೋಣೆಗೆ ಹೋಗುತ್ತಾರೆ. ಅತ್ತ ಕಾವ್ಯಳ ವರ್ತನೆಯಿಂದ ಪ್ರಶಾಂತ್ನ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಅವನು ಸಿಡುಕುತ್ತಾ ಅವಳ ಬಳಿಗೆ ಹೋಗಿ ಅವಳ ಮೇಲೆ ಕೂಗುತ್ತಾ, ಹೌ ಡೇರ್ ಯು? ನನ್ನ ಕಾರನ್ನು ಮುಟ್ಟಲು, ನನ್ನ ಕೈಯಿಂದ ಕೀಯನ್ನು ಕಸಿದುಕೊಳ್ಳಲು ನಿನಗೆ ಹೇಗೆ ಧೈರ್ಯ ಬಂತು? ಇದರ ಪರಿಣಾಮ ಏನು ಎಂದು ನಿನಗೆ ತಿಳಿದಿಲ್ಲ. ಪ್ರಶಾಂತ್ ಕೋಪದಿಂದ ಬೆಂಕಿ ಉಗುಳುತ್ತಾ ಮಾತನಾಡುತ್ತಿದ್ದನು. ಆದರೆ ಕಾವ್ಯಗೆ ಅವನ ಮಾತುಗಳಿಂದ ಸ್ವಲ್ಪವೂ ವ್ಯತ್ಯಾಸವಾಗುತ್ತಿರಲಿಲ್ಲ. ಅವಳು ತನ್ನ ವಿರಾಟ್ನ ಕುರುವನ್ನು ಹುಡುಕುವಲ್ಲಿ ಮಗ್ನಳಾಗಿದ್ದಳು. ಅದು ಅವಳಿಗೆ ಇನ್ನೂ ಸಿಕ್ಕಿರಲಿಲ್ಲ. ಅವಳ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಎಷ್ಟು ತೊಂದರೆಯಲ್ಲಿದ್ದಳು. ಅವಳ ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ಅವಳು ತಾನೇ ಎಲ್ಲಿಗೆ ಹೋಯಿತು? ಎಲ್ಲೂ ಸಿಗದಿದ್ದರೆ ಎಲ್ಲಿ ಹುಡುಕುವುದು ನಾನು ಇಷ್ಟು ನಿರ್ಲಕ್ಷ್ಯವಾಗಿರಲು ಹೇಗೆ ಸಾಧ್ಯ? ನನ್ನ ವಿರಾಟ್ನ ಕುರುಹನ್ನು ನಾನು ಹೇಗೆ ಕಳೆದುಕೊಂಡೆ? ಅವಳು ಅಳುತ್ತಲೇ ಮಾತನಾಡುತ್ತಲೇ ಇದ್ದಳು. ಇದನ್ನು ನೋಡಿದ ಪ್ರಶಾಂತ್ ಆಶ್ಚರ್ಯಪಟ್ಟನು. ಈ ಹುಡುಗಿಗೆ ನನ್ನ ಮಾತುಗಳಿಂದ ಯಾವುದೇ ವ್ಯತ್ಯಾಸವಾಗುತ್ತಿಲ್ಲ. ಅಷ್ಟಕ್ಕೂ ಅವಳು ಇಷ್ಟೊಂದು ನಾಟಕ ಮಾಡುತ್ತಿರುವುದು ಯಾವುದಕ್ಕಾಗಿ ಎಂದು ಅವನು ಮನಸ್ಸಿನಲ್ಲೇ ಕಿರಿಕಿರಿಯಿಂದ ಕೇಳುತ್ತಾನೆ. ಆದರೆ ಶಕುಂತಲಾರವರು ಕಾವ್ಯಳ ಕಣ್ಣೀರು ನೋಡಿ ಅವಳು ಸತ್ಯ ಹೇಳುತ್ತಿದ್ದಾಳೆಂದು ಅರ್ಥ ಮಾಡಿಕೊಂಡರು. ಅವರು ತಕ್ಷಣ ಅವಳ ಬಳಿಗೆ ಹೋಗಿ ಅವಳ ಹೆಗಲ ಮೇಲೆ ಕೈಯಿಟ್ಟು, ಏನಾಯ್ತು, ಸಿಗಲಿಲ್ಲವೇ ಎಂದು ಕೇಳುತ್ತಾರೆ. ಕಾವ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವರ ಕಡೆ ನೋಡುತ್ತಾಳೆ ಮತ್ತು ಇಲ್ಲ ಎಂದು ತಲೆಯಾಡಿಸುತ್ತಾಳೆ. ಏಕೆಂದರೆ ಅವಳ ಧ್ವನಿ ಅವಳಿಗೆ ಸಹಕರಿಸುತ್ತಿರಲಿಲ್ಲ. ಓ ಕಮಾನ್ ಅಜ್ಜಿ, ಏನಾದರೂ ಇದ್ದರೆ ಸಿಗುತ್ತದೆ ಬಿಡಿ. ಅವಳು ಸುಳ್ಳು ಹೇಳುತ್ತಿದ್ದಾಳೆಂದು ನಾನು ಮೊದಲೇ ಹೇಳಿದ್ದೇನಲ್ಲ. ಶಕುಂತಲಾರವರು ಅವನ ಮಾತಿಗೆ ಗಮನ ಕೊಡದೆ ಕಾವ್ಯಳಿಗೆ ಹೇಳುತ್ತಾರೆ, ನೀನು ಗಮನವಿಟ್ಟು ನೋಡು, ಇಲ್ಲೇ ಇರುತ್ತದೆ. ಆರಾಮವಾಗಿ ಶಾಂತವಾಗಿ ಹುಡುಕು ಎಂದು ಹೇಳುತ್ತಾರೆ. ಇದನ್ನು ನೋಡಿ ಪ್ರಶಾಂತ್ ಇನ್ನಷ್ಟು ಕಿರಿಕಿರಿ ಪಡುತ್ತಾನೆ. ಅಷ್ಟರಲ್ಲಿ ಮರುಕ್ಷಣವೇ ಕಾವ್ಯಳಿಗೆ ಒಂದು ಮೂಲೆಯಲ್ಲಿ ಇದ್ದ ತನ್ನ ಮಂಗಳಸೂತ್ರ ಕಾಣಿಸುತ್ತದೆ. ಅದು ಯಾವುದೋ ವಸ್ತುವಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಸಿಕ್ಕಿತು ಎಂದು ಅವಳು ಸಂತೋಷದಿಂದ ಉದ್ಗರಿಸುತ್ತಾಳೆ ಮತ್ತು ಬಹಳ ನಿಧಾನವಾಗಿ ತನ್ನ ಮಂಗಳಸೂತ್ರವನ್ನು ಅಲ್ಲಿಂದ ತೆಗೆಯುತ್ತಾಳೆ. ಪ್ರಶಾಂತ್ ನಿಧಾನವಾಗಿ ಥ್ಯಾಂಕ್ ಗಾಡ್, ಬಚಾವಾದೆ ಎಂದುಕೊಳ್ಳುತ್ತಾನೆ. ಕಾವ್ಯ ತನ್ನ ಮಂಗಳಸೂತ್ರವನ್ನು ಕೈಗೆತ್ತಿಕೊಂಡ ತಕ್ಷಣ ಅವಳ ಹೃದಯ ಮತ್ತೆ ತುಂಬಿ ಬರುತ್ತದೆ.
ವಿರಾಟ್ನ ನೆನಪು ಮತ್ತೆ ಅವಳನ್ನು ಆವರಿಸಿಕೊಳ್ಳುತ್ತದೆ. ವಿರಾಟ್ನೊಂದಿಗೆ ಕಳೆದ ಪ್ರೀತಿಯ ಕ್ಷಣಗಳು ಅವಳ ಕಣ್ಣ ಮುಂದೆ ಸುಳಿಯುತ್ತವೆ. ಮುಂದಿನ ಕ್ಷಣವೇ ಭೂಪೇಂದ್ರ ಅವರು ಅವಳೊಂದಿಗೆ ಮಾಡಿದ್ದೆಲ್ಲವೂ, ಅವಳ ಪ್ರೀತಿಯನ್ನು, ಅವಳ ವಿರಾಟ್ನನ್ನು, ಅವಳ ಜೀವನವನ್ನು ಅವಳಿಂದ ದೂರ ಮಾಡಿದ್ದು ನೆನಪಾಗುತ್ತದೆ. ಈ ನೆನಪು ಬರುತ್ತಿದ್ದಂತೆ ಕಾವ್ಯ ತನ್ನ ಮಂಗಳಸೂತ್ರವನ್ನು ಎದೆಗೆ ಅಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ಪ್ರಶಾಂತ್ಗೆ ಇಂತಹ ವಿಷಯಗಳೇ ಕಿರಿಕಿರಿ ಉಂಟು ಮಾಡುತ್ತಿದ್ದವು. ಏಕೆಂದರೆ ಅವನ ಒಳಗೆ ಸ್ವಂತ ಯಾವುದೇ ಭಾವನೆಗಳಿರಲಿಲ್ಲ, ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಆದ್ದರಿಂದ ಅವನಿಗೆ ಬೇರೆಯವರ ಭಾವನೆಗಳು ಕಾಣಿಸುತ್ತಿರಲಿಲ್ಲ. ಕಾವ್ಯ ಅಳುತ್ತಿರುವುದನ್ನು ನೋಡಿ ಅವನು ಇನ್ನಷ್ಟು ಕಿರಿಕಿರಿ ಪಡುತ್ತಾನೆ ಮತ್ತು ತಕ್ಷಣವೇ ಹೇಳುತ್ತಾನೆ, ಅದು ಕೇವಲ ಕಪ್ಪು ಮಣಿಗಳು ಅಷ್ಟೇ, ಅದಕ್ಕೋಸ್ಕರ ನೀನು ಇಷ್ಟೊಂದು ಡ್ರಾಮಾ ಮಾಡುತ್ತಿದ್ದೀಯ, ಡಿಸ್ಕಸ್ಟಿಂಗ್ ಎಂದು ಹೇಳುತ್ತಾನೆ. ಪ್ರಶಾಂತ್, ಶಕುಂತಲಾರವರು ಅವನನ್ನು ಗದರಿಸುತ್ತಾರೆ. ಅವನ ಮಾತನ್ನು ಕೇಳಿ ಕಾವ್ಯ ಅವನ ಕಡೆ ನೋಡುತ್ತಾಳೆ. ನಂತರ ತನ್ನ ಮಂಗಳಸೂತ್ರವನ್ನು ಹಾಕಿಕೊಳ್ಳುತ್ತಾಳೆ. ಇವು ನಿನಗೆ ಕಪ್ಪು ಮಣಿಗಳಾಗಿರಬಹುದು, ಆದರೆ ನನಗೆ ಇದು ನನ್ನ ಸರ್ವಸ್ವ, ನನ್ನ ಜೀವನ. ಅದನ್ನು ನೀನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಓಹ್, ಹಾಗಾದರೆ ಎಲ್ಲಿದೆ ನಿನ್ನ ಸರ್ವಸ್ವ, ಎಲ್ಲಿದೆ ನಿನ್ನ ಜೀವನ? ಈ ಮೂರ್ಖತನದ ಮಂಗಳಸೂತ್ರಕ್ಕೋಸ್ಕರ ನೀನು ಬೆಳಗ್ಗೆಯಿಂದ ಇಲ್ಲೇ ಬಿದ್ದಿದ್ದೀಯ, ಮಳೆಯಲ್ಲಿ ನೆನೆಯುತ್ತಿದ್ದೀಯ. ಆದರೆ ಯಾವುದಕ್ಕೋಸ್ಕರ? ಎಲ್ಲಿದ್ದಾನೆ ನಿನ್ನ ಆ ಸೋ ಕಾಲ್ಡ್ ಗಂಡ? ಅವನಿಗೆ ನಿನ್ನ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲವೇ? ಅವನ ಹೆಂಡತಿ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲವೇ? ಅಂತಹ ಕಳಪೆ ಡಿಸೈನ್ಗೋಸ್ಕರ ಅವನು ತನ್ನ ಮಾತನ್ನು ಪೂರ್ಣಗೊಳಿಸುವ ಮುನ್ನವೇ ಪಟಾರ್ ಎಂದು ಕಾವ್ಯ ಅವನ ಕೆನ್ನೆಗೆ ಹೊಡೆಯುತ್ತಾಳೆ. ಮುಂದುವರಿಯುವುದು.